ಫುಡ್ ಅನ್ನೋ ವಿಷಯದಲ್ಲಿ ಕಾಂಪ್ರಮೈಸೇ ಇಲ್ಲ. ಬೇಕಂದಿದ್ ಬೇಕು. ನಾರ್ಮಲ್ ಫುಡ್ಡಿನೇನೆ ತಿಂತೀನಿ, ಬಟ್ ಯಾವ್ದೇ ಟೈಮಲ್ಲಿ ಆಗಿರ್ಬೋದು ನನ್ನ ತಟ್ಟೆಗೆ ಯಾರೋ ಕೈ ಹಾಕ್ಬಿಟ್ರೆ ಇಷ್ಟ ಆಗಲ್ಲ. ಮತ್ತೆ ನಾನು ಜಾಸ್ತಿ ಯಾರ್ದು ಎಂಜಲ್ ತಿನ್ನಲ್ಲ. ಓಕೆ ಓಕೆ. ಆ ವಿಚಾರದಲ್ಲಿ ಯಾರಾದ್ರೂ ತಗೊಳ ತಿನ್ನೋ ಅಂತ ಎಕ್ಸ್ಟೆಂಡ್ ಮಾಡ್ಬಿಟ್ರೆ ಶೂಟ್ ಅಲ್ಲಿ ಯಾವ್ದಾರು ಎಕ್ಸ್ಪೀರಿಯನ್ಸ್ ಆಯ್ತಾ ಆತರ? ಮತ್ತೆ ಇನ್ನೊಂದು ಫ್ರೆಂಡ್ಸ್ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಿರೋದ್ರಿಂದ ಅನುಭವಿಸಿದೀನಿ. ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಫ್ರೆಂಡ್ಸ್ ಸ್ಟ್ಯಾಂಡರ್ಡ್ಸ್ ನಾವು ಅಂದ್ರೆ ಸ್ಟ್ಯಾಂಡರ್ಡ್ ಇಸ್ ನಾಟ್ ಅಬೌಟ್ ಸ್ಟೇಟಸ್. ಅವರಲ್ಲಿ ಇರೋ ಒಂದ್ ಒಳ್ಳೆ ಗುಣ, ಏನೋ ಒಂದ್ ಒಳ್ಳೆ ಗುಣ ನೋಡಿರ್ತೀವಿ, ಇನ್ನೊಂದೇನೋ ಬೇರೆ ಅದ್ರ ಹತ್ರ ಕೆಟ್ಟ ಗುಣ ಇರುತ್ತೆ. ಅಯ್ಯೋ ಇಲ್ಲ ಅವ್ನು ಒಳ್ಳೆಯವನೇನೆ, ಸರಿ ಮಾಡ್ಕೊತಾನೆ ಅಂತ ಅನ್ಕೊಂಡ್ ಮಾಡ್ಕೊಂಡು ಅವ್ನ್ ಮಾಡ್ಕೊಳ್ಳೋ ತಪ್ಪಿಂದ ನಾವುಗಳು ಅನುಭವಿಸಿ. ಸೊ ಅವಾಗ ಅರ್ಥ ಆಯ್ತು, ಇಲ್ಲ ಫ್ರೆಂಡ್ಸ್ ವಿಚಾರದಲ್ಲಿ ಸುತ್ತಮುತ್ತ ಇರೋ ಜನದ ವಿಚಾರದಂತೂ ಕಾಂಪ್ರಮೈಸ್ ಆಗ್ಬಾರ್ದು. ನಮ್ಮನ್ನ ಯಾರು ನಿಜವಾಗ್ಲೂ ಪ್ರೀತಿಸ್ತಾರೆ ಒಳಗಡೆಯಿಂದ ಆಚೆ ಬರೀ ತೋರ್ಸ್ಕೊಳ್ಳೋದು ಮಾತ್ರ ಅಲ್ಲ, ಎಲ್ಲಾ ತರನು ನಮ್ ಕಂಡ್ರೆ ಒಳ್ಳೆ ಅಭಿಪ್ರಾಯ ಇರೋರ ಜೊತೆ ಮಾತ್ರ ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕು. ಕಾಂಪ್ರಮೈಸ್ ಮಾಡ್ಕೊಂಡಾದ್ಮೇಲೆ ಬುದ್ಧಿ ಕಲಿತೀವಿ. ಟೀಸರ್ ನೋಡಿದ್ರೆ ಹೇಳ್ಬೋದು ರೋಡ್ ಟ್ರಿಪ್ ತುಂಬಾ ಮಜಾ ಮಾಡಿದಾರೆ, ಅದ್ರ ಜೊತೆಗೆ ಹಾರರ್ ಎಫೆಕ್ಟ್ಸ್ ಇದೆ. It was completely like a roller coaster ride. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರತಂಡ ಇದೆ. ಬನ್ನಿ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದಿ ಶೋ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಇನ್ನೂ ಸೂಪರ್ ಆಗಿರ್ತೀರಾ ಅನ್ಸುತ್ತೆ, ಬಿಕಾಸ್ ಒಂದು ಒಳ್ಳೆ ರೋಡ್ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದೀರಾ. ಸೊ ಹೇಗ ಅನ್ಸ್ತು ಈ ರೋಡ್ ಟ್ರಿಪ್? ತುಂಬಾ ಚೆನ್ನಾಗಿತ್ತು. ಇದೊಂದು ಒಳ್ಳೆ ಜರ್ನಿ. ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂದ್ಬಿಟ್ಟು ಸಿನಿಮಾ ಮಾಡೋರ್ಗು ಮಾತ್ರ ಗೊತ್ತು. ಆರ್ಟಿಸ್ಟ್ ಆಗಿ ಒಂದು ಒಳ್ಳೆ ತಂಡದ ಜೊತೆ ಒಳ್ಳೆ ಕಲಾವಿದರುಗಳ ಜೊತೆ ವರ್ಕ್ ಮಾಡಿರೋದು ನಮ್ ಪುಣ್ಯ. ನಮ್ ಡೈರೆಕ್ಟರ್ ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ತುಂಬಾ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಇಟ್ಸ್ ವೆರಿ ಬ್ಲೆಸ್ಡ್ ಟು ವರ್ಕ್ ವಿತ್ ದಿಸ್ ಟೀಮ್. ಟೀಸರ್ ನೋಡಿದ್ರೆ ಹೇಳ್ಬೋದು ರೋಡ್ ಟ್ರಿಪ್ ತುಂಬಾ ಮಜಾ ಮಾಡಿದಾರೆ, ಅದ್ರ ಜೊತೆಗೆ ಹಾರರ್ ಎಫೆಕ್ಟ್ಸ್ ಇದೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ನೀವ್ ಹೇಳಿ, ಬಾಯ್ಸ್ ಜೊತೆ ಒಂದು ಬ್ಯೂಟಿ ಹೇಗಿತ್ತು ಎಕ್ಸ್ಪೀರಿಯನ್ಸು? ಖುಷಿ ಇದೆ ಈ ಮೂವಿನಲ್ಲಿ ನಾನು ಒಂದು ಫೀಮೇಲ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ನನ್ನ ನಂಬಿ ಒಂದು ಆಪರ್ಚುನಿಟಿ ಕೊಟ್ಟರು. ಆ್ಯಂಡ್ ಐ ಹೋಪ್ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿದ್ದೀನಿ ನನ್ನ ರೋಲ್ ಆ್ಯಕ್ಟ್ ಮಾಡಿ. ಆ್ಯಂಡ್ ತುಂಬ ಖುಷಿ ಇದೆ. ಇವನ್ ನನ್ನ ಒಂದು ಬಿಗ್ ಸ್ಕ್ರೀನ್ ನೋಡೋಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಜುಲೈ 10th. ಎಸ್ ಸರ್ ನೀವು ಹೇಳಿ, ನೆವರ್ ಕಾಂಪ್ರಮೈಸ್ ಟೈಟಲ್ ಅಲ್ಲೇ ಇದೆ. ಸೊ ಎಂಟರ್ಟೈನ್ಮೆಂಟ್ಗೆ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ ಅಂತ ನೀವು ಟೀಸರ್ ಅಲ್ಲೇ ಅದನ್ನ ಪ್ರೂವ್ ಮಾಡಿದೀರಾ. ಹೌದು. ಸೊ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಓವರ್ ಆಲ್? It was completely like a roller coaster ride. ರೋಲರ್ ಕೋಸ್ಟರ್ ರೈಡ್. ಹೌದು. ನೈಸ್ ನೈಸ್. ಇದರಲ್ಲಿ ಫನ್ ಇದೆ, ಕಾಮಿಡಿ ಇದೆ, ಫೈಟಿಂಗ್ ಇದೆ, ಫ್ರಿಕ್ಷನ್ ಇದೆ, ಎಲ್ಲಾ ತರ ಎಲಿಮೆಂಟ್ಸ್ ಇದೆ. ನಾವು ಹೇಳೋದ್ರಿಂದ ನಮ್ ಕೆಲಸ ನಾವು ಮಾಡಿದೀವಿ. ಮುಂದಕ್ಕೆ ನೀವು ನೋಡ್ಬಿಟ್ಟು ಅದನ್ನ ಹೇಳ್ಬೇಕು ಹೇಗಿದೆ ಅಂತ. ಜುಲೈ 10th ಎಲ್ಲರೂ ಅದನ್ನ ವಿಟ್ನೆಸ್ ಮಾಡ್ತಾರೆ ಕೂಡ. ಸೊ ಇವತ್ತು ನಾನು ನಾರ್ಮಲ್ ಇಂಟರ್ವ್ಯೂ ಪ್ಯಾಟರ್ನ್ ಬೇಡ ಅಂತ ಒಂದು ಫನ್ ರೌಂಡ್ ತಗೊಂಡ್ ಬಂದಿದ್ದೀನಿ. ಗೋ ಗ್ರೀನ್. ಲೈಫ್ನಲ್ಲಿ ಕಾಂಪ್ರಮೈಸ್ ಮಾಡಿ ರಿಗ್ರೆಟ್ ಆದ ಘಟನೆ ಇದೆಯಾ? ತುಂಬಾ ಇದೆ. ಓ ಸೂಪರ್. ಯಾವ್ದಾದ್ರು ಶೇರ್ ಮಾಡ್ಬೋದಾ? ಅಂದ್ರೆ ಲೈಕ್ ಆಸ್ ಅ ಲೈಕ್ ಫ್ಯಾಮಿಲಿ ಮೆಂಬರ್ ನನ್ಗೂ ಲೈಕ್ ಕಾಂಪ್ರಮೈಸ್ ಮಾಡ್ಬೇಕಾಗುತ್ತೆ. ಕಮಿಂಗ್ ಟು ದಿಸ್ ಮೂವಿ ಫೀಲ್ಡ್ ಅಲ್ಲೇ ಆಗ್ಲಿ, ನನ್ಗೆ ಲೈಕ್ ಸಿಟಿ ಸೈಡ್ ಅಲ್ಲಿ ಇದ್ರೆ ತುಂಬಾನೇ ವರ್ಕ್ ಸಿಗುತ್ತೆ, ನಾನು ಟ್ರಾವೆಲ್ ಮಾಡ್ಬೋದು. ಸೊ ನನ್ಗೆ ಇಂಡಿಪೆಂಡೆಂಟ್ ಆಗಿರ್ಬೇಕಂತ ಇಷ್ಟ. ಬಟ್ ಫ್ಯಾಮಿಲಿ ಪರ್ಸನ್ ಆಗಿರೋದ್ರಿಂದ ನನ್ನ ಫ್ಯಾಮಿಲಿ ಟೈಮು ಕೊಡ್ಬೇಕು, ಮಮ್ಮಿ ಜೊತೆಗೆ ಇರ್ಬೇಕು, ಅವ್ರಿಗೆ ಇಂಪ್ರೆಸ್ ಮಾಡ್ಬೇಕು, ಕುಕ್ ಮಾಡ್ಬೇಕು, ಟೈಮ್ ಕೊಡ್ಬೇಕು. ಸೊ ಅದೊಂದು ಕಾಂಪ್ರಮೈಸ್ ಮಾಡ್ತಾ ಇದ್ದೀನಿ ನಾನು. ಬಿಕಾಸ್ ಫಾರ್ ಫ್ಯಾಮಿಲಿ ಆಫ್ ಕೋರ್ಸ್ ಎಸ್ ಐ ಹ್ಯಾವ್ ಟು ಡೂ ಇಟ್. ಕೆರಿಯರು ಇದೆ, ಫ್ಯಾಮಿಲಿ ಇದೆ, ಎರಡು ಬ್ಯಾಲೆನ್ಸ್ ಮಾಡ್ಬೇಕು. ಅದೊಂದೇ ಕಾಂಪ್ರಮೈಸ್ ಮಾಡ್ತಾರೆ ನಮ್ಮ ಲೈಫಲ್ಲಿ. ಬಟ್ ಇಟ್ ಇಸ್ ಫಾರ್ ಎ ಗುಡ್ ಪರ್ಪಸ್ ಅಲ್ವಾ? ಸೊ ಇಟ್ ವಿಲ್ ಡೆಫಿನೆಟ್ಲಿ ಸರ್ವ್. ಸರ್ ನೀವಿಬ್ರು ಯಾವ್ದಾದ್ರು ಶೇರ್ ಮಾಡ್ಬೋದಾ ಯಾವ್ದಾದ್ರು ರಿಗ್ರೆಟ್ಸ್ ಲೈಫ್ ಅಲ್ಲಿ? ಕಾಂಪ್ರಮೈಸ್ ಅಂದ್ರೆ ಅಫ್ಕೋರ್ಸ್ ಈಗ ನಾವು ಸಿನಿಮಾ ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ಟಿರ್ತೀನಿ. ಸೊ ಅಪ್ಪ ಅಮ್ಮ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಆಗಿಲ್ಲ. ಸೊ ಕಾಂಪ್ರಮೈಸ್ ಅ ಲಾಟ್. ಅವ್ರ ಬರ್ಡೇ ಇರ್ಬೋದು, ಅವ್ರ ಆನಿವರ್ಸರಿಗೆ ಇರ್ಬೋದು, ಇರಕ್ಕಾಗಿಲ್ಲ. ಮತ್ತೆ ಇನ್ನೊಂದು ಫ್ರೆಂಡ್ಸ್ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಿರೋದ್ರಿಂದ ಅನುಭವಿಸಿದೀನಿ. ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಫ್ರೆಂಡ್ಸ್ ಸ್ಟ್ಯಾಂಡರ್ಡ್ಸ್ ನಾವು ಅಂದ್ರೆ ಸ್ಟ್ಯಾಂಡರ್ಡ್ ಇಸ್ ನಾಟ್ ಅಬೌಟ್ ಸ್ಟೇಟಸ್. ಅವರಲ್ಲಿ ಇರೋ ಒಂದ್ ಒಳ್ಳೆ ಗುಣ, ಏನೋ ಒಂದ್ ಒಳ್ಳೆ ಗುಣ ನೋಡಿರ್ತೀವಿ, ಇನ್ನೊಂದೇನೋ ಬೇರೆ ಅದ್ರ ಹತ್ರ ಕೆಟ್ಟ ಗುಣ ಇರುತ್ತೆ. ಅಯ್ಯೋ ಇಲ್ಲ ಅವ್ನು ಒಳ್ಳೆಯವನೇನೆ, ಸರಿ ಮಾಡ್ಕೊತಾನೆ ಅಂತ ಅನ್ಕೊಂಡ್ ಮಾಡ್ಕೊಂಡು ಅವ್ನ್ ಮಾಡ್ಕೊಳ್ಳೋ ತಪ್ಪಿಂದ ನಾವುಗಳು ಅನುಭವಿಸಿ. ಸೊ ಅವಾಗ ಅರ್ಥ ಆಯ್ತು, ಇಲ್ಲ ಫ್ರೆಂಡ್ಸ್ ವಿಚಾರದಲ್ಲಿ ಸುತ್ತಮುತ್ತ ಇರೋ ಜನದ ವಿಚಾರದಂತೂ ಕಾಂಪ್ರಮೈಸ್ ಆಗ್ಬಾರ್ದು. ನಮ್ಮನ್ನ ಯಾರು ನಿಜವಾಗ್ಲೂ ಪ್ರೀತಿಸ್ತಾರೆ ಒಳಗಡೆಯಿಂದ ಆಚೆ ಬರೀ ತೋರ್ಸ್ಕೊಳ್ಳೋದು ಮಾತ್ರ ಅಲ್ಲ, ಎಲ್ಲಾ ತರನು ನಮ್ ಕಂಡ್ರೆ ಒಳ್ಳೆ ಅಭಿಪ್ರಾಯ ಇರೋರ ಜೊತೆ ಮಾತ್ರ ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋದ್ರಲ್ಲಿ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಾದ್ಮೇಲೆ ಬುದ್ಧಿ ಕಲಿತೀನಿ. ಸರ್ ನೀವ್ ಯಾವ್ದಾದ್ರು ಶೇರ್ ಮಾಡ್ಬೋದಾ? ನಾನು ತುಂಬಾ ಇದೆ. ಕಾಂಪ್ರಮೈಸ್ ಆಗಿ ಕಳ್ಕೊಂಡಿದ್ದೆ, ಎಲ್ಲ ಪಡ್ಕೊಂಡಿದ್ದೇನಿಲ್ಲ. ಈ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ಲಿ ಎಲ್ಲ ಪಡ್ಕೊಳ್ತೀರಾ ಸರ್? ಶೂಟ್ ಸಮಯದಲ್ಲಿ ನಡೆದ ಫನ್ನಿಯೆಸ್ಟ್ ಇನ್ಸಿಡೆಂಟ್ ಯಾವುದು? ಫನ್ನಿಯೆಸ್ಟ್ ಇನ್ಸಿಡೆಂಟ್ ಅಲ್ಲ ಇವಂದಾನೆ.
ಅದಕ್ಕೆ ಅವ್ರು ಫಸ್ಟ್ ನಕ್ಕದ್ರು ಹೌದು ಅದಕ್ಕೆ. ಸಿಕ್ಕಾಪಟ್ಟೆ ಇದೆ, ಎಲ್ಲಾನು ಫನಿ, ಎಲ್ಲಾ ಆರ್ಟಿಸ್ಟ್ ಗಳದ್ದು ಫನಿ ಇನ್ಸಿಡೆಂಟ್ಸ್ ತುಂಬಾನೇ ಇದೆ. ಒಂದು ಎರಡು ಅಂತ ಯಾವ್ದು ಇಲ್ಲ, ಬಟ್ ನಮ್ಮ ಡುಮಣ್ಣ ಅವ್ರ ಜೊತೆನೆ ಭಾರಿ ಫನಿ ಇನ್ಸಿಡೆಂಟ್ಸ್ ಗಳಾಗಿರೋದು ತುಂಬಾ ಇದೆ. ಹೌದಾ, ಅದ್ರ ಶೇರ್ ಮಾಡ್ಬೋದಾ ನೀವೇ ಸರ್ ಯಾವ್ದಾದ್ರು ಒಂದು ನಮ್ಮ ಆಡಿಯನ್ಸ್ಗೆ ಔಟ್ ಆಫ್ ದಿ ಕ್ಯಾಮ್ರಾ? ಔಟ್ ಆಫ್ ದಿ ಕ್ಯಾಮ್ರಾ ಇದು ಯಾರು ಗೊತ್ತಿಲ್ಲ, ನಮ್ಮ ಟೀಮ್ ಅವ್ರು ಗೊತ್ತಿಲ್ಲ. ಫಸ್ಟ್ ದಿನ ಮಡಿಕೇರಿ ಶೆಡ್ಯೂಲ್ ಕರ್ಕೊಂಡು ಹೋದ್ರು. ಸೀನ್ ಏನಿತ್ತಪ್ಪ ಅಂತಂದ್ರೆ ಲೈಕ್ ಬಿಟ್ಕೊಡ್ಬೋದು ಇಲ್ಲ ಗೊತ್ತಿಲ್ಲ, ಲೈಕ್ ಕಬಾಬ್ ತಿನ್ನೋ ಸೀನು, ಎಣ್ಣೆ ಹೊಡಿಯೋ ಸೀನು. ಲೈಕ್ ಎಣ್ಣೆಗೆ ಅದೇನ್ ಮಾಡ್ತಾರೆ ಮಾಮೂಲಿ ಕೊಬ್ಬು ನೀರ್ ಹಾಕ್ಬಿಟ್ಟು ಕೊಡ್ತಾರೆ. ನಾನ್ ಸೀನ್ ಚೆನ್ನಾಗಿ ಬರ್ಲಿ ಅಂತ ಅಂದ್ಬಿಟ್ಟು ಘಟ ಘಟ ಅದು ಬಬಲ್ಸ್ ಕಾಣಲಿ ಚೆನ್ನಾಗಿ ಕುಡ್ಬಿಡಿ, ನನ್ಗೆ ಗೊತ್ತಿಲ್ಲ ಅದು ಕುಡಿಬಾರ್ದು ಅಂತ. ಅದ್ರ ಜೊತೆಗೆ ಸೇಮ್ ಟೈಮ್ ಒನ್ ಮೋರ್ ಹೋಗ್ತಿತ್ತು, ಚೆನ್ನಾಗಿ ಕಬಾಬ್ ತಿನ್ಬಿಡಿದೀನಿ. ನೆಕ್ಸ್ಟ್ ಡೇ ಬೆಳಗ್ಗೆ 4 ಗಂಟೆಗೆ ಎದ್ದೆ. 5 ಗಂಟೆಗೆ ಜಗದೀಶ್ ಸರ್ ಕೆಳಗಡೆ ಬರ್ಬೇಕಂತ ಫೋನ್ ಮಾಡಿದ್ರು. 5:15 ಆದ್ರೂ ಎದ್ದಿಲ್ಲ ನೀವು? ಎದ್ದಿಲ್ಲ, ಸ್ಟಮಕ್ ಅಪ್ಸೆಟ್. ಓ, ಫೋನ್ ಮಾಡ್ತಾವ್ರೆ, ಎಲ್ಲಿದೆ ಹೇಳಿ ಸರ್, ಬರ್ತಾ ಇದ್ದೆ. 5 ಮಿನಿಟ್ಸ್ ಸರ್ 5 ಮಿನಿಟ್ಸ್ ಸರ್ 5 ಮಿನಿಟ್ಸ್ ಸರ್ ಅಂತ ಅನ್ಕೊಂಡು ಬಂದ್ಬಿಟ್ಟು ಯಾರಿಗೂ ಹೇಳಿಲ್ಲ ಶೂಟಿಂಗ್ ಅಲ್ಲಿ ಹಿಂಗಾಯ್ತು ಅಂತ ಅನ್ಬಿಟ್ಟು. ಆದ್ರೆ ಬಾಟ್ಲು ಸುಮ್ನೆ ಹಿಂಗೆ ಇಕ್ಕೋ, ನೆಕ್ಸ್ಟ್ ಇಲ್ಲ ಸುಮ್ನೆ ಹಿಂಗೆ ಇಲ್ಸು, ಈ ತರ ಮಾಡೋದು. ಅದೊಂದು ಫಸ್ಟ್ ಡೇ ಫಸ್ಟ್ ಅದೊಂದು ಅನುಭವ ಆಗಿತ್ತು. ಅದಾದ್ಮೇಲೆ ಸುಮ್ನೆ ಸೀನ್ ಇಕ್ಕೊಂತಾರ, ಹಿಂಗೆ ಎತ್ಕೊಳ್ಳೋದು, ಸುಮ್ನೆ ಇಕ್ಕೋದು, ಇಳಿಸೋದು ಅಷ್ಟೇ ಮಾಡ್ಕೊಂಬಿಟ್ಟೆ. ನೀವು ಔಟ್ ಆಫ್ ದಿ ಕ್ಯಾಮ್ರಾನೇ ಇಷ್ಟು ಫನ್ ಮಾಡಿದ್ರೆ ಡೆಫಿನೆಟ್ಲಿ ಸಿನಿಮಾಲು ಸುಮಾರು ಫನ್ ಇರುತ್ತೆ. ಬಟ್ ಅಲ್ಲಿ ಆರರ್ ಎಫೆಕ್ಟ್ಸ್ ಬರುತ್ತಾ? ಅದೊಂದು ಎಲ್ಲರಿಗೂ ಕುತೂಹಲ ಇದೆ ಟೀಸರ್ ನೋಡಿದ್ರೆ. ಇರೋದೇನೆ ಆಕ್ಚುಲಿ ಆ ಸಸ್ಪೆನ್ಸ್ ಇರೋದು, ಅದನ್ನ ನಾವ್ ಎಲ್ಲೂ ಬಿಡ್ಕೊಳ್ಳೋದಕ್ ಆಗಲ್ಲ ಏನದು ಅಂತ ಅಂದ್ಬಿಟ್ಟು. ಬಟ್ ಇಂತ ಒಳ್ಳೆ ಕಲಾವಿದರುಗಳ ಜೊತೆ ನಾವು ಕೆಲಸ ಮಾಡಿದೀವಿ, ಎಲ್ಲಾರು ಒಳ್ಳೆ ಆರ್ಟಿಸ್ಟ್ ಗಳು. ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಮಾಡಿದ್ದಾರೆ, ಸೀರಿಯಲ್ಸ್ ಅಲ್ಲಿ ಮಾಡಿದ್ದಾರೆ, ಕಾಮಿಡಿ ಕಿಲಾರಿಗಳಲ್ಲಿ. ಕಾಮಿಡಿ ಟೈಮಿಂಗ್ ತುಂಬಾ ಚೆನ್ನಾಗಿದೆ. ಪಂಚ್ಗಳು ಅವ್ರ ಜೊತೆ ನಾವು ಮ್ಯಾಚ್ ಮಾಡಿ, ಅಂದ್ರೆ ನಮ್ಗೆ ಅವ್ರದ್ದು ಇದೆಯಲ್ಲ, ಸೊ ಅವ್ರಿಗೆ ಆಲ್ರೆಡಿ ಇದ್ರಲ್ಲೇನೆ ವರ್ಕ್ ಮಾಡಿ, ಕಾಮಿಡಿ ಇದ್ರಲ್ಲಿ ಮಾಡಿ, ಸೊ ನಮ್ಗೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನಮ್ದು ಇನ್ನೂ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಕಾಮಿಡಿ ಸಿದ್ದು ಇರ್ಬೋದು, ಸುಪ್ರೀತ್ ಇರ್ಬೋದು, ಎಲ್ಲಾರು ಇವರು ಗಜೇಂದ್ರ ಇರ್ಬೋದು, ಉಮೇಶ್ ಇರ್ಬೋದು, ಸೊ ಎಲ್ಲಾ ಒಳ್ಳೆ ಆರ್ಟಿಸ್ಟ್ ಗಳು. ಸೊ ತುಂಬಾನೇ ಚೆನ್ನಾಗ್ ಬಂದಿದೆ, ಯಾಕಂದ್ರೆ ಅವ್ರ ಕಾಮಿಡಿಯಲ್ಲಿ ನಿಸೀಮ್ರು ಬಂಟರ್ಸ್ ಅಂತಾರಲ್ಲ ಹಂಗೆ ಕಾಮಿಡಿಲಿ. ಬಟ್ ನಮ್ದು ಸ್ವಲ್ಪ ಆಂಗ್ರಿ ಕ್ಯಾರೆಕ್ಟರ್ ನಂದು. ಸೊ ನಂದು ಸ್ವಲ್ಪ ಸೀರಿಯಸ್ ಇರುತ್ತೆ, ಅಂದ್ರೆ ಸ್ವಲ್ಪ ಜವಾಬ್ದಾರಿ, ಅಂದ್ರೆ ನಾನೇ ಲೀಡ್ ಕರ್ಕೊಂಡ್ ಹೋಗಿರ್ತೀನಿ, ಇಲ್ಲ ಇಲ್ಲೋಗೋಣ ಅಂತ ಅನ್ಬಿಟ್ಟು. ಸೊ ಅವ್ರದೆಲ್ಲ ಫುಲ್ ಕ್ವಾಟ್ಲ ನಡೀತಾ ಇರುತ್ತೆ, ನಾನು ಹುಷಾರು, ಅಂದ್ರೆ ಸ್ವಲ್ಪ ಜವಾಬ್ದಾರಿ ಆತರ. ನೀವು ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡಲ್ಲ? ಫುಡ್ ಕಾಂಪ್ರಮೈಸ್ ಮಾಡಲ್ಲ ಅಂದ್ರೆ ಕಬಾಬ್ ಅಂತಲ್ಲ, ನಾರ್ಮಲ್ ಫುಡ್ಡಿನೇನೆ ತಿಂತೀನಿ. ಬಟ್ ಯಾವ್ದೇ ಟೈಮಲ್ಲಿ ಆಗಿರ್ಬೋದು, ನನ್ ತಟ್ಟೆಗೆ ಯಾರೋ ಕೈ ಹಾಕ್ಬಿಟ್ರೆ ಇಷ್ಟ ಆಗಲ್ಲ. ಮತ್ತೆ ನಾನು ಜಾಸ್ತಿ ಯಾರ್ದು ಎಂಜಲ್ ತಿನ್ನಲ್ಲ. ಆ ವಿಚಾರದಲ್ಲಿ ಯಾರಾದ್ರೂ ತಗೊಳ ತಿನ್ನೋ ಅಂತ ಎಕ್ಸ್ಟೆಂಡ್ ಮಾಡ್ಬಿಟ್ರೆ. ಶೂಟ್ ಅಲ್ಲಿ ಯಾವ್ದಾರು ಎಕ್ಸ್ಪೀರಿಯನ್ಸ್ ಆಯ್ತಾ ಆತರ? ಯಾರಾದ್ರೂ ಕೈ ಹಾಕೋದಲ್ಲ, ನಮ್ ಬಾಣ್ಲಿ ಇಟ್ಕೊಂಡು ಯಾವ್ದೋ ಒಂದ್ಸಲ ನೀನ್ ಇಟ್ಕೊಂಡ್ ತಿನ್ನೋ ಅಂತ ಅವ್ನ್ ತಿಂತದ, ಹಂಗೆ ತಗೋ ತಿನ್ಸ್ಬಿಟ್ಟ ಬಾಯಿಗೆ. ಅದು ಮಾಮೂಲಿ ಒಂದ್ ಚೆನ್ನಾಗಿ ಕಿವುಚಿದ್ರು, ನಾನ್ ನೋಡ್ತಾ ಇದ್ದೆ, ತಗೋ ತಿನ್ನೋ ಅಂತ ಆಗ್ತಿತ್ತು. ಅದು ನೀವು ಕಾಂಪ್ರಮೈಸ್ ಆಗಲ್ಲ ಆ ವಿಷಯದಲ್ಲಿ? ವಿಷಯದಲ್ಲಿ ಕಾಂಪ್ರಮೈಸೇ ಇಲ್ಲ, ಬೇಕಂದಿದ್ ಬೇಕು. ಇನ್ಸ್ಟಾಗ್ರಾಮ್ ರೀಲ್ಸ್ ಅಡಿಕ್ಟ್ ಯಾರು? ಇನ್ಸ್ಟಾಗ್ರಾಮ್ ರೀಲ್ಸ್ ಅಡಿಕ್ಟ್ ನಿಮ್ ಸೆಟ್ ಅಲ್ಲಿ? ಎಸ್, ನಿಮ್ ಬಾಯ್ಸ್ ಗ್ಯಾಂಗ್ ಅಲ್ಲಿ ಶೂಟಿಂಗ್ ಟೈಮ್ ಅಲ್ಲಿ ನನ್ನ ಕಾಲ್ ಶೀಟ್ ಇದೆ ಲೈಕ್ 2 to 3 days. ಓಕೆ, ಇದು ನೀವು ಟೀಸರ್ ಲಾಂಚ್ ಅಲ್ಲೂ ಹೇಳಿದ್ರಿ ಮಾತು. ಓಕೆ, ನಾನ್ ನೋಡಿರೋ ಪ್ರಕಾರ ಐ ಡೋಂಟ್ ಥಿಂಕ್ ಯಾರು ಇನ್ಸ್ಟಾಗ್ರಾಮ್ ಹಾಗಿದ್ರೆ ಇವ್ರಿಬ್ರು ಬೆಟರ್ ಅನ್ಸುತ್ತೆ ಹೇಳ್ಬೇಕು ಈ ಕ್ವಶನ್ ಆನ್ಸರ್. ಯಾರು ಇಲ್ಲ ಅನ್ಕೊಂತೀನಿ. ಯಾರು ಇಲ್ಲ ಅಲ್ಲ, ಎಲ್ರು ಇನ್ಸ್ಟಾಗ್ರಾಮ್ ಅಡಿಕ್ಟೇನೆ, ಎಲ್ರು ರೀಲ್ಸ್ ನೋಡ್ತಾರೆ. ಎಲ್ಲ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲಾ ಜನ ಇನ್ಸ್ಟಾಗ್ರಾಮ್ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಇವಾಗ. ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಅಲ್ಲಿ ರೀಲ್ಸ್ ಹಿಂಗ್ ಮುಚ್ತಾನೆ ಇರ್ತಾರೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದು ನಿಜ. ಇನ್ಸ್ಟಾಗ್ರಾಮ್ ಇಸ್ ಎ ನ್ಯೂ ಡ್ರಗ್. ವೆರಿ ಟ್ರೂ ಸರ್, ವೆರಿ ಟ್ರೂ. ಚೀಪ್ ಡೋಪಮೈನ್. ನಿಜ. ಅದರಿಂದ ತುಂಬಾನೇ ಡಿಪ್ರೆಷನ್ ಹೋಗ್ತಾ ಇದಾರೆ ಜನಗಳು, ಅದು ಗೊತ್ತಾಗ್ತಿಲ್ಲ ಆಕ್ಚುಲಿ. ಬಟ್ ಅದು ಕ್ಷಣಕ್ಕೆ ಬಟ್ ಎಂಡೇ ಇಲ್ವಲ್ಲ ಮ್ಯಾಮ್ ಅದಕ್ಕೆ. ಹೋಗ್ತಾನೆ ಇರುತ್ತೆ, ನೀವು ದಿನ ಎಲ್ಲ ನೋಡೋದು, ವರ್ಷ ಎಲ್ಲ ನೋಡಿದ್ರು ಅದನ್ನ ಸುಮ್ನೆ ಸ್ವೈಪ್ ಮಾಡ್ತಾನೆ ಇರ್ಬೋದಲ್ವಾ. ಸೊ ಅದು ಲಿಮಿಟ್ ಹಾಕೋಬೇಕು. ಹೆಂಗೋ ಒಂದು ಸಿಚುವೇಶನ್ ಇಂದ ಸಮಯಕ್ಕೆ ಒಂದು ಸ್ಟ್ರೆಸ್ ಫ್ರೀ ಮಾಡ್ಕೊಳಕ್ಕೆ ರೀಲ್ ಸ್ವೈಪ್ ಮಾಡ್ತೀರಾ, ಬಟ್ ಅಲ್ಟಿಮೇಟ್ಲಿ ಸಿಚುವೇಶನ್ ನೀವು ಫೇಸ್ ಮಾಡ್ಲೇಬೇಕು, ಅದರಿಂದ ಆಚೆ ಹಿಂಗಾರು ಬರ್ಲೇಬೇಕಲ್ವಾ. ಹೌದು, ಎಸ್ಕೇಪಿಸಮ್ ಆಗೋಗ್ತಾ ಇದೆ ಇನ್ಸ್ಟಾಗ್ರಾಮ್ ಆಗ್ಲಿ. ಹೌದು, ನಿಜ. ರಿಯಲ್ ರೋಡ್ ಟ್ರಿಪ್ ಮಾಡಿದ್ದ ಹಾಗೆ ಫೀಲ್ ಆಗಿತ್ತ?
ಹೌದು ಸಿನಿಮಾನ ಹೌದು ಬಿಕಾಸ್ ಹೇಳಿದೀರಾ ನೀವು 8 ಮೆಂಬರ್ಸ್ದು ಒಂದು ಒಳ್ಳೆ ರೋಡ್ ಟ್ರಿಪ್ ಅಂತ. ಸೊ ಹೌದೌದು ಹಾಗೆ ಇತ್ತ ಶೂಟ್ ಅಲ್ಲೂ ಹಂಗೆ ಇತ್ತು. ಆಕ್ಚುಲಿ ಇವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳ್ತಿದ್ರೆ ಹಾಗೆ ನಾವ್ ಅನ್ಸ್ತಿದೆ. ಸೇಮ್ ಒಂದೇ ಟಿಟಿಲೇ ಹೋಗಿದ್ದು ಮ್ಯಾಮ್, ಇಲ್ಲಿಂದ ಬ್ಯಾಂಗ್ಳೂರಿಂದ ಒಂದೇ ಸೇಮ್ ಅದೇ ನೀವು ಇದ್ರಲ್ಲಿ ಪೋಸ್ಟರ್ ಗಳಲ್ಲಿ ನೋಡಿದ್ರೆ ಸೇಮ್ ಇಲ್ಲೂ ಟಿಟಿಲಿ. ಇದೆ ಅದು. ಹರೀಶ್ ಸರ್ ಎಷ್ಟ್ ಚೆನ್ನಾಗಿ ಪ್ಲಾನ್ ಮಾಡಿದ್ರು ಅಂದ್ರೆ ನಾವೆಲ್ಲ ಅಂದ್ರೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ನಾವು ಜೆಲ್ ಆಗ್ತೀವಿ ಚೆನ್ನಾಗಿ ಅಂತ ಅಂದ್ಬಿಟ್ಟು ಫಸ್ಟ್ ಕೂರ್ಗ್ ಇದ್ ಮಾಡಿದ್ರು, ಶೂಟಿಂಗ್ ಫಿಕ್ಸ್ ಮಾಡಿದ್ರು 4 days. ಸೊ ಅಲ್ಲಿ ನಮ್ಗೆ ಎಲ್ಲಾರ್ಗು ಒಂದ್ ಕಂಫರ್ಟ್ ಝೋನ್ ಸಿಕ್ತು. ನಾವೆಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಇಲ್ಲ ಬರೀ ಬೆಳಗ್ಗೆ ಬರ್ತೀವಿ ಸಂಜೆ ಹೋಗ್ಬಿಡ್ತೀವಿ. ಸೊ ಅವಾಗ ಅದು ಆ ಕಂಫರ್ಟ್ ಝೋನ್, ಆ ಫ್ರೆಂಡ್ಶಿಪ್ ಗ್ರೋ ಬರೋದಿಲ್ಲ, ಆರ್ಗ್ಯಾನಿಕ್ ಆಗಿರೋದಿಲ್ಲ. ಆಕ್ಚುಲಿ ಇವಾಗ್ಲೂ ನಾನು ನಿಮ್ನೆಲ್ಲ ನೋಡ್ತಿದ್ರೆ ಹಾಗೆ ಇದ್ದೀರಾ ನೀವು, ರಿಯಲ್ ಫ್ರೆಂಡ್ಸ್ ತರ. ವೆರಿ ನೈಸ್. ಅದು ಹಂಗಂದ್ರೆ ಸಿನಿಮಾಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿರುತ್ತೆ. ಹೌದು ಕೆಮಿಸ್ಟ್ರಿ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಹೇಳಿ ಹೇಳಿ ಹೇಳಿ. ಸೀನ್ ಇತ್ತು ಟ್ರಿಪ್ ಅಲ್ಲೇ ಲೈಕ್ ಟಿಟಿ ನಲ್ಲಿ ನಂದೊಂದು ಸಾಂಗ್ ಬರುತ್ತೆ ಒಂದ್ ಬಿಟ್ಟ. ಸೊ ಅದು ಅಲ್ಲೇ ರೌಂಡ್ ಮಾಡಿ ರೆಕಾರ್ಡ್ ಮಾಡಿದ್ದು. ಬಟ್ ಇವ್ರ ಜೊತೆಗೆ ಡ್ಯಾನ್ಸ್ ಮಾಡೋದಿತ್ತು. ಅವತ್ ನೈಟ್ ನಾನು ಬಂದಿದ್ದೆ. ಆಕ್ಚುಲಿ ಇಟ್ಸ್ ಅನ್ ಫನ್ನಿ ಏನ್ ಪಾರ್ಟ್ ಅಂದ್ರೆ ನಾನು ಡೈರೆಕ್ಟರ್ ಹರೀಶ್ ಸರ್ಗೆ ಮೀಟ್ ಮಾಡಿದ್ದೆ ಅವತ್ತೆ ಸಾಯಂಕಾಲ ಮೀಟ್ ಮಾಡಿದೆ. ನೋಡಿದ್ದೆ ಅವ್ರು ಓಕೆ ನೀವು ನೈಟ್ ಬಂದ್ಬಿಡಿ, ಶೂಟ್ ಇದೆ ನೈಟ್ ಈವ್ನಿಂಗ್ಗೆ ಅಡ್ವಾನ್ಸ್ ಪೇ ಮಾಡ್ಬಿಟ್ಟಿದ್ರು. ಹೋಗಿದ್ದೆ ನೋಡಿದೆ, ಬೇರೆ ಕಡೆ ಎಲ್ಲ ಒಂದ್ಸತಿ ನೋಡ್ತಾರೆ, ಇನ್ನೊಂದ್ ಕಡೆ ಆಡಿಷನ್ ಮಾಡ್ತಾರೆ, ಪೇಪರ್ ವರ್ಕ್ ಎಲ್ಲ ಆಗ್ಲಿ. ಸರ್ ನೋಡಿದ್ದೆ ಓಕೆ ಓಕೆ ನಾನು ಈವ್ನಿಂಗ್ ಶೂಟ್ ಇದೆ ಬಂದ್ಬಿಡಿ ಲೊಕೇಶನ್. ಸರ್ ಕಾಲ್ ಮಾಡ್ತಾ ಇದ್ದಾರೆ ಲೊಕೇಶನ್ ಬರ್ತಿದ್ಯಾ ಅಂತ ಹೇಳ್ಬಿಟ್ಟು. ನಾನ್ ಕಾಲ್ ಎತ್ತಾ ಇಲ್ಲ, ಗಾಡಿ ಓಡಿಸ್ತಾ ಇದ್ದೀನಿ, ಇಲ್ಲ ಸರ್ಗೆ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ ಚಿಕ್ಕದಾಗಿ. ಎಲ್ಲಪ್ಪ ಲಾಸ್ಟ್ ಮೊಮೆಂಟ್ ಸೀನ್ ಎಲ್ಲ ರೆಡಿ ಇದೆ, ಬರ್ತಾ ಇಲ್ಲ. ನಾನು ಗಾಡಿ ಓಡಿಸ್ಕೊಂಡು ಹೋಗ್ತಾನೆ ಇದೀನಿ, ಆ ಜಾಗ ಕತ್ಲೆ ಅಂದ್ರೆ ಕತ್ಲೆ ಇದೆ, ನನ್ಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಮುಂದ್ಗಡೆ ಇದೆಯಾ ಇಲ್ವಾ, ಈಗ ಏನಾದ್ರು ಸ್ಕ್ಯಾಮ್ ಏನಾದ್ರು ಅದನ್ನ ಮುಂದ್ಗಡೆ ಅದ ವೈದಲ್ಲಿ ಬಂದೆ. ಬಟ್ ಬಂದ್ರೆ ನೋಡಿದ್ಮೇಲೆ ಸೀನ್ ಇತ್ತು, ಅಲ್ಲಿ ಶೂಟಿಂಗ್ ಎಲ್ಲ ಸ್ಪಾಟ್ ಇತ್ತು. ಆಮೇಲೆ ಇವ್ರು ಎಲ್ಲ ಟಿಟಿ ಒಳಗಡೆ ಇದ್ರು ಬಾಯ್ಸು. ಐ ವಾಸ್ ಲೈಕ್ ಫೀಲಿಂಗ್ ಸೋ ನರ್ವಸ್ ಅಂಡ್ ಸ್ಕೇರ್ಡ್. ಹೆಂಗಪ್ಪ ಮಾಡೋದು ಕೇಳೋಣ ಅನ್ಕೊಂಡಿದ್ದ ಕ್ವಶನ್ ನೀವೇ ತಗೊಂಡ್ರಿ. ಅಂಡ್ ಕ್ಯಾರೆಕ್ಟರ್ ಆಸ್ ಅನ್ ಆಕ್ಟರ್ ಯು ಹ್ಯಾವ್ ಟು ಗೆಟ್ ಇನ್ ಟು ಕ್ಯಾರೆಕ್ಟರ್. ಅದನ್ನ ತೋರ್ಸ್ಕೊಳಕ್ಕಿಲ್ಲ, ಆರ್ಟ್ ಒಳಗಡೆ ವೆರಿ ಕರೇಜಿಯಸ್, ಆಕ್ಚುಲಿ ಕರೇಜಿಯಸ್ ಅಂಡ್ ಬೋಲ್ಡ್ ಹುಡುಗಿ. ಆತರ ಏನ್ ಜಾಸ್ತಿ ಕೋರ್ಸ್ ಹುಡುಗರುಗಳ ಮಜಾ ಬಂದ್ ಮಾಡ್ಬೇಕು, ಆಕ್ಟ್ ಮಾಡ್ಬೇಕು, ಪರ್ಫಾರ್ಮ್. ಅದು ಟಿಟಿ ಒಳಗಡೆ ಕಂಜೆಸ್ಟೆಡ್ ಇರುತ್ತಲ್ವಾ. ಹೌದು, ನಿಜ ನಿಜ. ಲೈಕ್ ಸ್ಟಾರ್ಟ್ ಮಾಡಿದ್ರು ಇವ್ರು ಓಡಿಸ್ತಾ ಇದ್ರು ಗಾಡಿ. ಜಾಸ್ತಿ ರಿವೀಲ್ ಮಾಡಕ್ಕಾಗಲ್ಲ, ಅದನ್ನ ಡ್ಯಾನ್ಸ್ ಇತ್ತು. ಆ ಫ್ಯೂ ಮಿನಿಟ್ಸ್ ಅಲ್ಲೇ ನಾವು ಎಲ್ಲರೂ ಲೈಕ್ ಫ್ರೆಂಡ್ಸ್ ಆಗ್ಬಿಟ್ರಿ. ಲೈಕ್ ಚೆನ್ನಾಗಿತ್ತು ಅದು ರೆಕಾರ್ಡ್ ಮಾಡ್ಬೇಕಾದ್ರೆ. ಅದು ಕಟ್ ಮಾಡಕ್ಕೆ ನಾವು ರೆಡಿ ಇರ್ಲಿಲ್ಲ. ನಾವು ಡ್ಯಾನ್ಸ್ ಮಾಡ್ತಾನೆ ಸ್ಟಾಪ್ ಮಾಡ್ಬಿಟ್ರೆ ನಾವು ಅವಾಗ ತಾನೇ ವಾರ್ಮ್ ಅಪ್ ಆಗಿರೋದ್ರ ಫೀಲ್ ಆಗಿತ್ತು. ಇನ್ನು ಬೇಕು, ಚೆನ್ನಾಗಿತ್ತು, ಎಂಜಾಯ್ ಮಾಡ್ತಿದ್ವಿ ನಾವು. ವೆರಿ ನೈಸ್, ವೆರಿ ನೈಸ್. ಹರೀಶ್ ಬೇರೆಯವ್ರು ಆಗಿದ್ರೆ ಸ್ವಲ್ಪ ಅನ್ಕಂಫರ್ಟಬಲ್ ಮೇ ಬಿ, ಬಿಕಾಸ್ ಅವರು ಕ್ಯಾರೆಕ್ಟರ್ ಹಿಂಗೆ ಮಾಡಿ ಈ ತರನೇ ಬರ್ಬೇಕು ಅಂತ ಟೈಟ್ ಆಗಿ ಇಟ್ಕೊಂಡ್ಬಿಟ್ಟಾರೆ. ಬಟ್ ಇದ್ರಲ್ಲಿ ಸರ್ ಎಷ್ಟು ಫ್ರೀ ಆಗ್ತಾ ಇದೆ, ನಿಮ್ಗೆ ಯಾವ್ದು ಇಷ್ಟ ಇದೋ ತುಂಬಾ ನಿಮ್ಗೆ ಆ ಸ್ಪೇಸ್ ಕೊಟ್ಟಿದ್ದಾರೆ ಅಲ್ವಾ. ವೆರಿ ನೈಸ್. ಬೇರೆ ಡೈರೆಕ್ಟರ್ಸ್ ಹತ್ರ ಹೋಗಿದ್ರೆ ನಾವ್ ಏನ್ ಡೈಲಾಗ್ ಹೇಳಿರ್ತೀವಿ, ಯಾವ ಇಂಟೋನೇಷನ್ ಹೇಳ್ತೀವಿ ಅಷ್ಟ್ ಮಾತ್ರ ಹೇಳು ಅಂತ ಅಂದಿರೋರು. ಇವ್ರು ನೀವೇನಾದ್ರೂ ಮಾಡಿ ಅಂತ ಓಪನ್ ಮಾಡ್ಬಿಟ್ರು. ಅವಾಗ ಆಕ್ಚುಲಿ ನ್ಯಾಚುರಲ್ ಆಕ್ಟಿಂಗ್ ಕೂಡ ಫ್ರೀಡಮ್ ಕೊಟ್ಟರು ನಮ್ಗೆ. ಅದೇ ಪ್ಲಸ್ ಪಾಯಿಂಟ್ ಆಗಿದೆ ಆಕ್ಚುಲಿ. ಇಲ್ಲ ಅವ್ರೊಂದ್ ಡೈಲಾಗ್ ಕೊಟ್ಟಿರ್ತಾರೆ, ಸರ್ ಈ ಡೈಲಾಗ್ ಈ ತರ ಹೇಳ್ಬೋದು, ಈ ತರ ನೀವ್ ಹೇಳಿ, ನಿಮ್ಗೆ ಫ್ರೀ ಆಗಿ ಬರುತ್ತೆ, ಫ್ರೀ ಫ್ಲೋ ಅಲ್ಲಿ ಹೇಳಿ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ನಮ್ದೇ ಓನ್ ಡೈಲಾಗ್ಸ್ ಅಥವಾ ಸಣ್ಣ ಪುಟ್ಟ ಚೇಂಜಸ್ ಗಳು ಮಾಡ್ಕೊಂಡು ಇಟ್ ಕೇಮ್ ಔಟ್ ವೆರಿ ವೆಲ್. ನೀವ್ ಸಿನಿಮಾ ನೋಡ್ತು ಅಂತ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಸಿನಿಮಾ ಅಲ್ಲ, ಇವ್ರು ಎಂಜಾಯ್ ಮಾಡ್ಕೊಂಡು ತಗೊಂಡ್ಬಿಟ್ಟಿದ್ದಾರೆ. ಮತ್ತೆ ನಾವು ಮಾಡ್ಬೇಕಾದ್ರು ಸರ್ ಶಾರ್ಟ್ ಓಕೆ ಮಾಡ್ತಿರಲ್ವೋ ಮಾಡ್ಬೇಕಾದ್ರೆ ಅಲ್ಲಿ ಮಾನಿಟರ್ ಕೂತ್ಕೊಂಡು ಆಡಿಯನ್ ಅವ್ರು ಬಿದ್ದು ನೋಡ್ತಾ ಇದ್ರು, ಏನ್ ಕೋಳಿ ಮೀನ್ ಬೆಳ್ಳು ಅಂತ ಅನ್ಕೊಂಡು ಅವರು ಎಂಜಾಯ್ ಮಾಡಿದ್ರೆ ಗೊತ್ತಾಯ್ತು ಸಮಥಿಂಗ್ ಇಸ್ ವರ್ಕಿಂಗ್ ವೆಲ್ ಅಂತ ಅಂದ್ಬಿಟ್ಟು ನಾವು ಅದನ್ನೇ ಇಂಪ್ರೂವೈಸ್ ಮಾಡ್ಕೊಂಡು ಮಾಡಿದ್ರು. ವೆರಿ ನೈಸ್. ಸರ್ ಒಂದ್ ಲಾಸ್ಟ್ ಟಿಪ್ ತಗೊಳ್ಳಿ. ಮೂವಿ ಟೈಟಲ್ ಅನ್ನು ಬಾಯ್ಸ್ ಆಲ್ವೇಸ್ ಕಾಂಪ್ರಮೈಸ್ ಅಂತ ಬದಲಾಯಿಸಿದ್ರೆ ಯಾರಿಗೆ ಸೂಟ್ ಆಗುತ್ತೆ? ಎಸ್, ಯೂಶಲಿ ಆಕ್ಚುಲಿ ಗರ್ಲ್ಸ್ ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳ್ತಾರೆ. ನೀವು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಹಾಕಿದಿರಲ್ವಾ, ಸೊ ಅದಕ್ಕೆ ಆಲ್ವೇಸ್ ಕಾಂಪ್ರಮೈಸ್ ಅಂದ್ರೆ ನಿಮ್ ಟೀಮಲ್ಲಿ ಯಾರಿಗೆ ಸೂಟ್ ಆಗುತ್ತೆ ಅಂತ ನೀವು ಹೇಳ್ಬೋದು. ಪರ್ಸನಲಿ ಐ ಥಿಂಕ್ ಕಲಾಕಾರ ಏನು ಪರ್ಸನಲ್ ಮಾಡಲ್ಲ, ರಿಯಲ್ಲೇ ಹೇಳ್ತಾರೆ. ಹೌದಾ? ಅಂಡ್ ನನಗೆ ಪರ್ಸನಲಿ ಅನ್ಸುತ್ತೆ ಈಸ್ ಲೈಕ್ ಫೇಸ್ ಟು ಫೇಸ್ ವಿತ್
ಅದು ಅಂದ್ರೆ ಆಲ್ವೇಸ್ ಕಾಂಪ್ರಮೈಸ್ ಆಗ್ತಾರೆ ಅಂದ್ರೆ ಕಾಂಪ್ರಮೈಸ್ ಆಗೋದು ಆಗೋರು ನಾನಾ ನೀವು ಹೌದಾ we can convince you to compromise. ಆತರ ಅಂತ ಅಂದ್ಕೊಂಡ್ರೆ ನಮ್ಮ ಹೇಮಂತ್ ಆಗಿದಲ್ಲ ಶಾರ್ಟ್ ಫಿಲ್ಮ್ ಆರ್ಟಿಸ್ಟ್ ಅವರು ಒಂಥರ ಡೌನ್ ಟು ಅರ್ತ್ ಮನುಷ್ಯ. Okay. ಲೈಕ್ ಇದು ಹಿಂಗಲ್ಲ ಹಿಂಗೆ ಅಂತಂದ್ರು ಓಕೆ ವಿಲ್ ಟೇಕ್ ಇಟ್ ಆಫ್ ಅಂತ ಅವ್ನ್ ಈಗೋ ಅನ್ನೋದು ನಮ್ಮ ಹತ್ರ ಅವ್ರು ಪರ್ಸನಲ್ ಆಗಿ ಇದೆಯಲ್ಲ ಗೊತ್ತಿಲ್ಲ, Okay. ಬಟ್ ನಮ್ಮ ಹತ್ರ ಆಗ್ಲಿ ಸೆಟಲ್ ಆಗ್ಲಿ ಯಾವತ್ತು ಒಂದ್ ದಿವಸಕ್ಕೂ ಈಗೋ ತೋರಿಸಿದ್ದು ಇನ್ನೊಂದು ಮತ್ತೊಂದಿಲ್ಲ. ಹಿಂಗೈತೆ ಕಣ ಹಿಂಗಲ್ಲ ನಾವೊಂದ್ಸರಿ ಬಿಟ್ರು ಆಯ್ತು ಕಣ ತಗೊಂಡಿದ್ದೀರ ಅಂತ ಟೇಕ್ ಆಫ್ ಮಾಡುವಂತ ಮನುಷ್ಯ. ಲೈಕ್ ಫ್ಯಾಮಿಲಿಲೂ ಒಳ್ಳೆ ಮಗ ಅವನು, ಓಕೆ ಒಳ್ಳೆ ಹುಡುಗ. ಲೈಕ್ ನನ್ಗೆ ಗೊತ್ತಿರಂಗೆ ಹೇಮಂತ್ ನಾಗ್ ಆಲ್ವೇಸ್ Actually, ಕಾಂಪ್ರಮೈಸ್ ಯಾರು ಎಲ್ಲದಕ್ಕೂ ಕಾಂಪ್ರಮೈಸ್ ಆಗಲ್ಲ. Okay. ಹೇಮಂತ್ ಆ ಮನುಷ್ಯ ಮಾಡೋ ವಿಚಾರದಲ್ಲಿ ಅವ್ನು ಕಾಂಪ್ರಮೈಸ್ ಆಗಲ್ಲ. ನಾನು ಹೇಳ್ತಿರ್ತೀನಿ ವರ್ಕ್ ಅಂತ ಬಂದಾಗ ಶಾರ್ಟ್ ಫಿಲಮ್ ಮಾಡ್ಕೊಂಡಿದ್ರೆ ಅದ್ರಲ್ಲಿ ಅಷ್ಟು ಗ್ರೋತ್ ಆಗಲ್ಲ. ಸಿನಿಮಾ ಕಷ್ಟಪಟ್ರೆ ಏನೋ ಒಂದು ಲೈಫ್ ಚೇಂಜ್ ಆಗ್ಬೋದು ಅಂತ ಹೇಳ್ತೀನಿ, ಬಟ್ ಅವ್ನು ಆ ವಿಚಾರ ಕಾಂಪ್ರಮೈಸ್ ಆಗಿ ಬರ್ತಾ ಇಲ್ಲ ಸಿನಿಮಾಗೆ. Okay. ಹೇಮಂತ್ ವಿಚಾರ ಹಂಗೆ. ನಾನು ಆಕ್ಚುಲಿ ಸ್ವಲ್ಪ ಇವ್ರ ಹೇಳ್ದಂಗೆ ತುಂಬಾ ಕನ್ವಿನ್ಸ್ ಮಾಡಿದ್ರೆ ಸ್ವಲ್ಪ ಕಾಂಪ್ರಮೈಸ್ ಆಗ್ತೀನೇನೋ, ಬಟ್ ನನ್ನ ಲೈಫ್ ಅಲ್ಲಿ ನಾನು ಏನೋ ಒಂದು ಗೋಲ್ ಇಟ್ಕೊಂಡಿದ್ರೆ ಆ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ. Okay. ಸೊ ಐ ವಾಂಟ್ ಟು ಅಚೀವ್ ವಾಟ್ ಐ ವಾಂಟ್ ಟು ಅಚೀವ್. ಸೊ ಅದು ನನ್ನ ಪರ್ಸಿಸ್ಟೆಂಟ್ ಡೆಡಿಕೇಶನ್. ಆ ವಿಚಾರದಲ್ಲಿ ಕಾಂಪ್ರಮೈಸ್ ಅದ್ ಬಿಟ್ರೆ ಕೋರ್ಸ್ ಅಪ್ಪ ಅಮ್ಮಗೋಸ್ಕರ ಏನೋ ಸಿಚುವೇಶನ್ ಪ್ರಕಾರ ಎಲ್ಲಾರು ಕಾಂಪ್ರಮೈಸ್ ಆಗ್ತಾರೆ, ಕೆಲವೊಂದು ಕಾಂಪ್ರಮೈಸ್ ಆಗೋದೇ ಇಲ್ಲ. ಅದ್ರ ಸಿಚುವೇಶನ್ ಪ್ರಕಾರ ಪರ್ಸನ್ ಟು ಪರ್ಸನ್ Differs ಆಗುತ್ತೆ. ಅದೇ ಲೈಫ್. ಎಲ್ಲಾನು ಬ್ಯಾಲೆನ್ಸ್ ಮಾಡಿ ಎಲ್ಲಾನು ಎಲ್ಲೆಲ್ಲಿ ಕಾಂಪ್ರಮೈಸ್ ಆಗ್ಬೇಕು ಎಲ್ಲೆಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಐ ಥಿಂಕ್ ನೋ ಒನ್ ಕ್ಯಾನ್ ಲೀವ್ ನೆವರ್ ಕಾಂಪ್ರಮೈಸ್. ನನ್ನ ಲೈಫಲ್ಲಿ ಆತರ ಮಾಡೋದು ಇರೋದ್ ಯಾರ ಕೈಲೂ ಆಗಲ್ಲ. ಎಲ್ಲಾದ್ರೂ ಒಂದ್ ಕಡೆ ಕಾಂಪ್ರಮೈಸ್ ಆಗ್ಲೇಬೇಕು, ಅದೇ ಲೈಫ್. ಈ ಫ್ಯಾಮಿಲಿಗೆ ಎಲ್ರಿಗೂ ಅವಾಜ್ ಆಗ್ತೀವಿ ಅಂತ ಹೇಳ್ತಾರೆ. ಮನೆ ಹೋಗಿ ಅಪ್ಪ ಅಮ್ಮ ಮುಂದೆ ನಾವು ಅನ್ನಕ್ಕಾಗಲ್ಲ, ಅವ್ರ ಮುಂದೆ ನಾವು ಮಕ್ಕಳಾಗೆ ಇರ್ಬೇಕು. ನಿಜ ಸರ್. ಕೊನೆಯದಾಗಿ ಜುಲೈ 10th ನಿಮ್ ಸಿನಿಮಾ ಬರ್ತಿದೆ. ಸೊ ವೀಕ್ಷಕರಿಗೆ ನೀವು ಪರ್ಸನಲ್ ಆಗಿ ಇನ್ವೈಟ್ ಮಾಡ್ಬೋದು ಅಂದ್ರೆ ನಮ್ ಶೋ ಮುಖಾಂತರ ಮಾಡ್ಬೋದು. ನಾನು ಒಂದ್ ಹೇಳೋದಿಷ್ಟೇನೆ, ನಮ್ ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಜುಲೈ 10th ತನಕ ನಮ್ ಸಿನಿಮಾ ಅಷ್ಟೇ. ಜುಲೈ 10th ಆದ್ಮೇಲೆ ನಿಮ್ ಸಿನಿಮಾ. ಯಾಕಂದ್ರೆ ಎಲ್ಲಾ ಹುಡುಗರ್ಗುನು ಎಲ್ಲಾ ಫ್ಯಾಮಿಲಿ ಆಡಿಯನ್ಸ್ಗೂ ಕನೆಕ್ಟ್ ಆಗೋ ತರ ಒಂದು ಅದ್ಭುತವಾದ ಒಂದು ಸೂಪರ್ ಮೂವಿ. ನಾನು ಸುಮ್ನೆ ನಮ್ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಒಂದು ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಆಗಿ ನಾನು ನಿಂತ್ಕೊಂಡು ನೋಡ್ಕೊಂಡು ಒಬ್ಬ ಆಕ್ಟರ್ ಆಗಿರೋದು. ಥಿಯೇಟರ್ ಅಲ್ಲಿ ಬಂದು ನೋಡಿ ಸಿನಿಮಾನ ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ನಿಮ್ಗಂತೂ 100% ಗ್ಯಾಂಗ್ ಗಳು ಬಂದ್ ಸಿನಿಮಾ ನೋಡೋ ತರ ಸಿನಿಮಾ ಇದು. ಎಲ್ಲಾ ಟೀಮ್ ಬಂದ್ ಸಿನಿಮಾ ನೋಡಿ, ನೀವು ಪಕ್ಕಾ ಮಜಾ ಮಾಡ್ಕೊಂಡು ಹೋಗ್ತೀರಾ. ನಿಮ್ಗೆ ಬೇಜಾರಾಗಿ ಹೋಯ್ತು ಅಂದ್ರೆ ನನಗೆ ಫೋನ್ ಮಾಡ್ಬೇಕಾದ್ರೆ ಬೈರಿ, ಅಷ್ಟು ನಾನು ಗ್ಯಾರಂಟಿ ಕೊಡ್ತೀನಿ. ಅಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಮ್ಯಾಮ್. ನೀವು ಐ ಥಿಂಕ್ ಯಾರೇ ಬಾಯ್ಸ್ ಟ್ರಿಪ್ ಪ್ಲಾನ್ ಮಾಡಿದ್ರು, ಟ್ರಿಪ್ ಪ್ಲಾನ್ ಮಾಡ್ಬೇಕಾದ್ರೆ ಹೆಂಗಿರುತ್ತೆ, ಲೈಕ್ ರೋಡ್ ಮಿಸ್ ಆದ್ರೆ ಹೆಂಗಿರುತ್ತೆ, ಕತ್ಲೆಯಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲ ಹೆಂಗಿರುತ್ತೆ, ಥ್ರಿಲ್ ಆಗಿರುತ್ತೆ. ಈ ಮೂವಿನ ಅಷ್ಟೇ ನಿಮ್ಗೆ ಥ್ರಿಲ್ಲಿಂಗ್ನೆಸ್ ಸಿಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹರೀಶ್ ಸರ್ ಹೇಳ್ತಾ ಇದ್ರು, ಅವ್ರು ರಿಯಲ್ ಲೈಫ್ ಅಲ್ಲಿ ಆಗಿರೋ ಒಂದು ಇನ್ಸಿಡೆಂಟ್ ನೇ ಇದು ಮಾಡಿರೋದು ಅಂತ. So I want everyone to come and see the movie and tell me your opinion. So we are open for it. ಥ್ಯಾಂಕ್ ಯು ಸರ್. ನೀವು ಬೇಸಿಗೆಲ್ಲ ರೈಟ್ ಬರಿಬೇಕಾದ್ರೆ ಹೇಗೆ ಥಿಂಕ್ ಮಾಡ್ತೀವಿ, ಮಾಮೂಲಿ ಒಂದೊಂದು ಪಾಯಿಂಟ್ ಆಡ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಇದು ಕತೆ ಒಂದು ಆತದಲ್ಲ, ಕಂಪ್ಲೀಟ್ಲಿ ಬೇರೆ. ನನ್ಗೆ ಏನ್ ಹೇಳಿದ್ರು ಇವಾಗ ಒಂಥರ ಕತೆ ಕೇಳ್ಬಿಟ್ಟು ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ಬಿಟ್ಟೆ. ಅಷ್ಟು ಚೆನ್ನಾಗಿದೆ. ಜಸ್ಟ್ ಸ್ಟೋರಿ, ರಿಯಲ್ ಸ್ಟೋರಿ. ಹೇಳ್ತೀನಿ, ನಮ್ ಸಿನಿಮಾದ ಹೀರೋ ನಾನಲ್ಲ, ಕತೆನೇ ಹೀರೋ. ಅಷ್ಟು ಚೆನ್ನಾಗಿದೆ ಕತೆ. ನಮ್ ಡೈರೆಕ್ಟರ್ ಕತೆ ಮಾಡ್ಸಿದಾರಲ್ಲ ಅವ್ರ ಹೀರೋ, ನಾವೆಲ್ಲ ಜಸ್ಟ್ ಸ್ಮಾಲ್ ಪಾರ್ಟ್ ಆಫ್ ದ ಮೂವಿ. ಮತ್ತೆ ಇನ್ನೊಂದು ನಮ್ಮ ಕನ್ನಡದಲ್ಲಿ ಎಲ್ಲ ಆಲ್ಮೋಸ್ಟ್ ಪ್ಲಾಟ್ ಡ್ರಿವನ್ ಸಬ್ಜೆಕ್ಟ್ಸ್ ಬರೋದು, ಬಟ್ ಇದು ಕ್ಯಾರೆಕ್ಟರ್ ಡ್ರಿವನ್ ಸಬ್ಜೆಕ್ಟ್ಸ್. ಇದು ವೆರಿ ನೈಸ್. ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ ಇದು. ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಹೇಳಕ್ ಇಷ್ಟಪಡಲ್ಲ. ನಮ್ ಕೆಲಸ ನಾವು ಮಾಡಿದೀವಿ. 10ನೇ ತಾರೀಕು ಜುಲೈ ನೀವು ಥಿಯೇಟರ್ ಬನ್ನಿ. ಆ ಎಕ್ಸ್ಪೀರಿಯನ್ಸ್, ಆ ವಿಜುವಲೈಸೇಷನ್, ಆ ಮಜಾ ಒಂದ್ಸಲಿ ಕುತ್ಕೊಂಡು ನೀವು 1-2-3 minutes ಅಲ್ಲೇ ಏನಾದ್ರು ಕನೆಕ್ಟ್ ಆಗ್ಬಿಟ್ರೆ ಸಿನಿಮಾಗೆ, ನಿಮ್ಗೆ ಅದು ಹೆಂಗ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಒಂದು ಮತ್ತೆ ಇನ್ನೊಂದು ತುಂಬಾ ಕನೆಕ್ಟ್ ಆಗಿರ್ತೀರಾ. ಆ ಕ್ಯಾರೆಕ್ಟರ್ಗಳಿಗೆ ನೀವು ಇದ್ ಮಾಡಿದ್ರೆ, ಯೂಸ್ ನಾರ್ಮಲ್ ಆಗಿ ಬಂದು ನಿಂತ್ಕೊಂಡು ನೋಡ್ತು ಅಂತಂದ್ರೆ ಒಬ್ಬೊಬ್ರು ಕ್ಯಾರೆಕ್ಟರ್ ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ಒಬ್ಬೊಬ್ರಿಗೆ ಅವ್ರ ಫ್ರೆಂಡ್ಸ್ ಆಗಿರೋ ಫ್ಯಾಮಿಲಿ ಯಾರೊಬ್ರು ಕನೆಕ್ಟ್ ಆಗುತ್ತೆ. ಎಲ್ಲ ಆ ಥರ ಕ್ಯಾರೆಕ್ಟರ್ಗಳೇ ಇರೋದು. ನಿಮ್ಗೆ ನಾನು ಏನ್ ಹೇಳಿದ್ರು ಕಮ್ಮಿನೇ. ನಿಮ್ಗೆ ಥಿಯೇಟರ್ ಕುತ್ಕೊಂಡು ನೋಡಿ, ಆ ಮಜಾ ಮಾಡಿ, ಆಮೇಲೆ ಹೋಗಿ ಹೇಳ್ತೀರಾ ನೀವು ಬೇರೆಯವರಿಗೆ ಒಳ್ಳೆ ಪಿಕ್ಚರ್ ಕನ್ನಡ ಬಂದಿದೆ, ತೆಲುಗು ತಮಿಳ್ಗೆಲ್ಲ ಇದ್ ಮಾಡ್ತಾರೆ ಕಂಟೆಂಟ್ ಆಲ್ಮೋಸ್ಟ್ ಆ ಥರ ಈ ಥರ ಅಂತ. ಕಂಟೆಂಟ್ ಓರಿಯೆಂಟೆಡ್ 100% ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ ಇದು. ಬಂದು ನೋಡಿ ಅಂತ 4 ಜನಕ್ಕೆ ಹೇಳ್ತೀರಾ. ಅದಕ್ಕಂತೂ ನಾನು ಶೋರ್ ಗ್ಯಾರಂಟಿ ಹಾಕೊಡ್ತೀನಿ. ಥ್ಯಾಂಕ್ ಯು.